ಸೊ ಇವಾಗ ಆಲ್ರೆಡಿ ಟ್ಯಾಬ್ಲೆಟ್ಸ್ ತಗೊಳ್ತಿರೋರು ಸಹ BP ಶುಗರ್ ಟ್ಯಾಬ್ಲೆಟ್ ತಗೊಳ್ತಿರೋರು ಸಹ ಈ ಡಯಟ್ನೆಲ್ಲ ಫಾಲೋ ಮಾಡಿ ನಾನು ಟ್ಯಾಬ್ಲೆಟ್ ಬಿಡ್ತೀನಿ ಅಂದ್ರೆ ಅವ್ರು ಮಾಡ್ಬೋದಾ? ಮಾಡ್ಬೋದು. ಅದಕ್ಕೆ ರಿವರ್ಸಲ್ ಅಂತ ಹೇಳೋದು. ನಿಮಗೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ, ಮಾನಿಟರ್ ಮಾಡ್ತೀವಿ, ಕಂಟ್ರೋಲ್ ಆಗಿ ನೋಡ್ಕೊತಾ ಇರ್ತೀವಿ. ಸೊ ಬ್ಯಾಂಗ್ಳೂರಲ್ಲಿ 90% IT ಪೀಪಲ್ ಬ್ಯಾಕ್ ಪೈನ್ ಆಗಲಿ ಇಲ್ಲ ನೆಕ್ ಪೈನ್ ಇಂದ ಸಫರ್ ಆಗ್ತಿದ್ದಾರೆ. ಸೊ ಇದು ಅವ್ರು ಕುತ್ಕೊಳ್ಳೋ ಪೋಸ್ಚರ್ ಇಂದ ಬರುತ್ತಾ ಅಥವಾ ಸ್ಟ್ರೆಸ್ ಇಂದ ಬರ್ತಿದ್ಯಾ? ಒಬ್ಬ ಕೈರೋಪ್ರಾಕ್ಟರ್ ಆಗಿ ಅವರ ಸ್ಪೈನಲ್ಗೆ ಏನಾಗ್ತಿದೆ ಅಂತ ಹೇಳ್ತೀರಾ? ಹೌದು, ಇದು ಎರಡರಿಂದಾನು ಬರ್ತಾ ಇದೆ. ಎರಡೇ ರೀಸನ್ಸ್ ಅದಕ್ಕೆ, ಪೋಸ್ಚರ್ ಮತ್ತೆ ಸ್ಟ್ರೆಸ್. ಓಕೆ, ಸೊ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕಾರ್ಪೊರೇಟ್ಗೆ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವು ನಮ್ಮ ಸ್ಟಾಫ್ಗೆ ಎಲ್ಲ ವಿ ವರ್ ಟೇಕಿಂಗ್ ಟ್ರೈನಿಂಗ್ಸ್, ಎರ್ಗೊನಾಮಿಕ್ ಟ್ರೈನಿಂಗ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಯಾವ ರೀತಿ ಪೋಸ್ಚರ್ ಇಟ್ಕೊಂಡು ನೀವು ವರ್ಕ್ ಸ್ಟೇಷನ್ ಮೇಲೆ ವರ್ಕ್ ಮಾಡಬೇಕು, ಏನ್ ಹೈಟ್ ಅಲ್ಲಿ ನಿಮ್ದು ಲ್ಯಾಪ್ಟಾಪ್ ಇರಬೇಕು, ಹೆಂಗೆ ನೀವು ಕೈ ಇಡಬೇಕು, ಹೆಂಗೆ ಕೂತ್ಕೋಬೇಕು ಚೇರ್ ಮೇಲೆ, ಸೊ ಇದೆಲ್ಲ ಅದರಲ್ಲಿ ಬರ್ತದೆ. ಓಕೆ, ಸೊ ವೆನ್ ಯು ಗೋ ಪ್ರಾಪರ್ಲಿ ಏನಾಗಲ್ಲ. ಓಕೆ, ಸೊ ಇಲ್ಲಾಂದ್ರೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರ್ತದೆ, ನೀವು ರಾಂಗ್ ಇಟ್ಕೊಂಡು ಟೈಪ್ ಮಾಡ್ತಾ ಇರ್ತೀರಾ. ಓಕೆ, ಮತ್ತೆ ಟ್ರಿಗರ್ ಫಿಂಗರ್ ಅಂತ ಬರ್ತದೆ, ಟಿನೋಸೈನೋವೈಟಿಸ್ ಅಂತ ಇಶ್ಯೂಸ್ ಬರುತ್ತೆ. ಸೊ ಇಂಥವೆಲ್ಲ ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗಿ ಇಟ್ ಇಸ್ ಆಲ್ ರಿಲೇಟೆಡ್ ಟು ಯೋರ್ ಪೋಸ್ಚರ್. ಓಕೆ, ಸ್ಪಾಂಡಲೈಟಿಸ್ ಬರ್ತದೆ, ಬ್ಯಾಕ್ ಪೇನ್, ಅಪ್ಪರ್ ಬ್ಯಾಕ್, ಲೋವರ್ ಬ್ಯಾಕ್ ಎಲ್ಲಾದ್ರೂ ಬರ್ಬೋದು. ಓಕೆ, ಬಿಕಾಸ್ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡ್ತಾರೆ. ವರ್ಕ್ ಪ್ರೆಷರ್ ಒಂದ್ ಕಡೆ ಹೇಳ್ತೀವಿ, ಬಟ್ ಅವು ಆ ಥರ ಪ್ರೆಷರ್ ಕೊಡಲ್ಲ ನಿಮಗೆ. ಆಕ್ಚುಲಿ ನಾವು ನಮಗೆ ಪ್ರೆಷರ್ ಕೊಟ್ಕೊಂಡಿರ್ತೀವಿ. ಏನು ಫಸ್ಟ್ ಆಫ್ ಆಲ್ ಅಂದ್ರೆ ನಾವು ಟೈಮ್ ಟು ಟೈಮ್ ಕೆಲಸ ಮಾಡಿ ಮುಗಿಸಲ್ಲ. ಓಕೆ, ಅದು ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಎಷ್ಟು ಟೈಮ್ ಕೊಡಬೇಕು. ಎವ್ರಿ ಹಾಫ್ ಆನ್ ಅವರ್ ನೀವು 1 minute ಬ್ರೇಕ್ ತಗೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಎದ್ದು ನಿಂತ್ಕೋಬೇಕು, ಕೂತ್ಕೋಬೇಕು, ಸ್ಟ್ರೆಚಿಂಗ್ ಮಾಡ್ಕೋಬೇಕು. ಓಕೆ, ಟೀಗೆ ಹೋಗಿ ಒಂದು ಕಪ್ ಟೀ ತಗೊಂಡ್ಬನ್ನಿ ಅಥವಾ ವಾಶ್ರೂಮ್ಗೆ ಹೋಗಿ ಬನ್ನಿ. ಓಕೆ, ಯು ಕ್ಯಾನ್ ಮ್ಯಾನೇಜ್ ದಿಸ್. ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿದ್ರೆ ಯಾರೇ ಆಗಲಿ ಪ್ರಾಬ್ಲಮ್ ಬಂದೇ ಬರ್ತದೆ. ಒಂದು ಮತ್ತೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಸ್ಪೈನ್ ಸ್ಟ್ರೈಟ್ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಎರ್ಗೊನಾಮಿಕ್ ಚೇರ್ಸ್ ಬಂದಿದ್ದಾವೆ ಇವಾಗ, ಮೊದಲು ಇರಲಿಲ್ಲ, ಈಗ ಎರ್ಗೊನಾಮಿಕ್ ಚೇರ್ಸ್ ಇದೆ. ಅದನ್ನ ಸರಿಯಾಗಿ ಹೈಟ್ ನಮಗೆ ಬೇಕಾಗಿರುವಂಥ ಹೈಟ್ ಇಟ್ಕೊಂಡು ಕೂತ್ಕೊಂಡ್ರೆ ಪ್ರಾಬ್ಲಮ್ಸ್ ಬರಲ್ಲ. ಸೊ ಇದೆಲ್ಲ ಮಾಡಬೇಕು. ಮತ್ತೆ ಸ್ಟ್ರೆಸ್ ಅನ್ನೋದೇನಿದೆ, ಸ್ಟ್ರೆಸ್ ಇಸ್ ಆಕ್ಚುಲಿ ಕ್ರಿಯೇಟೆಡ್ ಸ್ಟ್ರೆಸ್ ಜಾಸ್ತಿ ಇದೆ ನಮ್ಮಲ್ಲಿ. ಓಕೆ, ಕ್ರಿಯೇಟೆಡ್ ಸ್ಟ್ರೆಸ್ ಅಂದ್ರೆ ನಾವು ಬೇಸಿಕಲಿ ಏನ್ ಮಾಡ್ತೀವಿ, ನಮ್ಮ ವರ್ಕ್ ಲೋಡ್ ಜಾಸ್ತಿ ಮಾಡ್ಕೊಂಡಿರ್ತೀವಿ, ಟೈಮ್ಗೆ ಮಾಡಿ ಮುಗಿಸಲ್ಲ. ಓಕೆ, ಕೇಳಿದ್ರೆ ಏನ್ ತಿಳಿತಾರೋ. ಓಕೆ, ನನಗೆ ನನ್ನ ಕೆಪಬಿಲಿಟಿಯಲ್ಲಿ ಕಡಿಮೆ ಒಂದು ಇಂಪ್ರೆಷನ್ ಬರ್ತದೆ ಅನ್ನೋದನ್ನ ಇಟ್ಕೊಂಡು ಅವರೇ ಟ್ರೈ ಮಾಡ್ತಾರೆ. ಅಲ್ಲಿ ರಿಸರ್ಚ್, ಇಲ್ಲಿ ರಿಸರ್ಚ್ ಮಾಡಿ ತೆಗೆದು ಮಾಡೋಣ ಅಂತ ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ. ಸೊ ಅದು ಕೇಳಬೇಕು. ಇಫ್ ಯು ಡೋಂಟ್ ನೋ, ಆಸ್ಕ್ ವಾಟ್ ಇಸ್ ರಾಂಗ್ ಇನ್ ದಟ್, ರೈಟ್? ಕೇಳಿ ತಿಳ್ಕೊಂಡ್ರೆ ನಿಮ್ಗೆ ಬೇಗ ಕೆಲಸ ಮುಗೀತದೆ.